ಯಜಗುಣ ಶಿವನಿಗಳ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಭಜನವರ ಶ್ರೀಪಾದ ಪದ್ಮಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿ ಇಲ್ಲಿವರೆಗೆ ತಮ್ಮ ಪ್ರವಚನ ಸೇವೆ ಮಾಡಿದಂತ ತಾಯಿಯವರಿಗೂ ಅನಂತ ಧನ್ಯವಾದಗಳನ್ನ ಹೇಳಿ ಶ್ರವಣಾಪೇಕ್ಷಿಗಳಾದ ತಮ್ಮ ಹೃದಯಧಾಮದಲ್ಲಿ ಬೆಳಗುವ ಪರಾತ್ಪರ ಶಿವನಿಗೆ ವಂದಿಸಿ ಶಿವ ಸ್ವರೂಪಿಗಳ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾರೆ. ಇವತ್ತಿನ ಸೇವೆ ಅನುಭವ ಸಾರದೊಳಗ 4ನೇ ಸಂಧಿ ಹೇಳಾಕತ್ತಾರ. ಸರ್ವಾತ್ಮಕ ಉಪದೇಶದಿಂದ ಜ್ಞಾನ ಆಗದೇ ಇದ್ದಾಗ, ನಿತ್ಯಾತ್ಮಕ ಉಪದೇಶದಿಂದ ಆ ಮಹಾ ಸಮಿತಿನಲ್ಲಿ ಅಂದ್ರೆ ಬ್ರಹ್ಮ ಸ್ವರೂಪದಲ್ಲಿ ಕಲ್ಪಿತಗಳಾದ ನಾಮ ರೂಪಾದಿಗಳನ್ನ ಅಥವಾ ಅನ್ನಮಯ ಮೊದಲು ಮಾಡಿಕೊಂಡು ಈ ಆನಂದಮಯ ಕೋಶಗಳನ್ನ ಮಿಥ್ಯಾಕರಿಸಿ ನೀನೇ ಬ್ರಹ್ಮ ಸ್ವರೂಪ ಇದ್ದೀಯ ಅಂತ ಈ ಅನ್ನಮಯಾದಿ ಕೋಶಗಳನ್ನ ನೇತಿಗಳ್ಯಾಕ ಪ್ರಾರಂಭ ಮಾಡ್ಯಾರ. ನಿನ್ನೆ ದಿವಸ ತನುಕರಣ ಮೊದಲಾದವು ಅನಿತು ಆತ್ಮ ತಾನಲ್ಲ ತನಗೆ ಬೇರೆ ಎನಿಸಿ ಕಾಣಿಸುವುದರಿಂದ ಅನ್ನೋದು ಸೂತ್ರವನ್ನ ಪ್ರಾರಂಭ ಮಾಡಿದ್ರು. ಶರೀರ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ಇರುವಂತವು ಇವ್ಯಾವು ತಾನಾಗುದಿಲ್ಲ, ಅಂದ್ರೆ ಆತ್ಮ ಆಗುದಿಲ್ಲ. ಯಾಕಂದ್ರ ತನಕ್ಕಿಂತ ಭಿನ್ನವಾಗಿ ಶರೀರಾದಿಗಳು ಅವುಗಳ ಧರ್ಮ ಸಹಿತವಾಗಿ ತನಕ್ಕಿಂತ ಭಿನ್ನವಾಗಿ ಅರಿಸಿಕೊಳ್ಳುವುದರಿಂದ ಇವು ಯಾವ ಆತ್ಮ ಸ್ವರೂಪ ಆಗುದಿಲ್ಲ ಅಂತ ಹೇಳಿ, ಈ ಸ್ಥೂಲ ಶರೀರವು ಆತ್ಮ ಅಲ್ಲ. ಸ್ಥೂಲ ಶರೀರ ಇದರೊಳಗ ನಾನು ಬರುತ್ತೇನೆ ಹೋಗುತ್ತೇನೆ ಈ ಅನ್ನುವಂತ ಈ ಒಂದು ಶರೀರದ ಮ್ಯಾಗಿನ ವ್ಯಾಮೋಹದಿಂದ ಆ ಶರೀರವನ್ನ ಭಿನ್ನ ಇಟ್ಟು ಅರಿಯಲಾರದೆ ಅಜ್ಞಾನದಿಂದ ಕೂಡಿಕೊಂಡು ಶರೀರ ನಾನು ಅನ್ನುವಂತ ದೇಹದ ಅಭಿಮಾನ ಬಿದ್ದಿರ್ತದೆ. ಬಹಳ ಜನ್ಮದಿಂದ ಅದು ಬಂದಿರ್ತದೆ, ಕೋಟ್ಯಾನು ಕೋಟಿ ಜನ್ಮ. ಅದಕ್ಕ ಮೇಲೆ 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 ಶರೀರ ನೀನಲ್ಲ ಅಂತ ಹೇಳ್ತಾ ನಿನ್ನೆ ಪಂಚೀಕರಣ ಮಾಡಿ ಯಾವ ಪ್ರಕೃತಿನೇ ವಿಕೃತಿ ಹೊಂದಿ ಅದು ಪಂಚೀಕರಣದ ಮೂಲಕವಾಗಿ 25 ತತ್ವಗಳೇನು ಉತ್ಪತ್ತಿ ಆದವು. ಆ 25 ತತ್ವಗಳಿಂದ ಕೂಡಿದಂತ ಈ ಸ್ಥೂಲ ಶರೀರ ಆತ್ಮ ಆಗುವುದಿಲ್ಲ. ಚಿತ್ರದ ರಚನೆಯಂತೆ ಅಂತ ಹೇಳ್ತಾರ. ಈ ಒಂದು ಆಕಾಶದ ಪಂಚೀಕರಣ, ವಾಯುವಿನ ಪಂಚೀಕರಣ ನಿನ್ನೆಲ್ಲ ಹೇಳ್ಕೊಂಬಂದು ಒಂದೊಂದು ರೀತಿಯಿಂದ ಒಂದೊಂದರಲ್ಲಿ ಬೇರೆ ಬೇರೆಯಾಗಿ ಹೇಳ್ತಾರ. ಪರಮಾರ್ಥ ಗೀತೆಯೊಳಗ ಆಕಾಶದ ಪಂಚೀಕರಣ ಹೇಳುವಾಗ ಯಾವ್ದು ಹೇಳಿದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃ ಮರೆತು ಬಿಡ್ತೀರಿ. ವಾಯುವಿನ ಪಂಚೀಕರಣ ಪಂಚಪ್ರಾಣ, ಅಗ್ನಿಯ ಪಂಚೀಕರಣ ಪಂಚಜ್ಞಾನೇಂದ್ರಿಯ, ರಸದ ಪಂಚೀಕರಣ 5 ವಿಷಯಗಳು. ಆ ವಿಷಯಗಳನ್ನ ಬಿಡ್ತಾರ, ಅದು ಪಂಚಮಹಾಭೂತಗಳನ್ನು ಸೇರಿಸ್ತಾರ. ಅಂದ್ರೆ 5 ಆಕಾಶವು, 5 ವಾಯುವಿನ, 5 ಏನೋ ಅಗ್ನಿವು, 5 ಭೂಮಿವು. ಭೂಮಿ ಜಲದು ತಗೊಳಂಗಿಲ್ಲ, ಆ ಜಲದ ವಿಷಯಗಳು ಶಬ್ದ ಸ್ಪರ್ಶ ರೂಪರಸ ಗಂಧ ಅಂತ ಏನ್ ಹೇಳ್ತಾರ, ಅವ್ ಹೊರಗೂ ಇರ್ತಾವ. ಅದಕ್ಕೆ ಅದ್ರ ಬಗ್ಗೆ ಏನ್ ಮಾಡ್ಬಿಡ್ತಾರ, ಇವನ್ 5 4 20 5 ಭೂತಗಳನ್ನ ಪಂಚಮಹಾಭೂತಗಳನ್ನ ಇದ್ರಾಗ ಸೇರಿಸ್ತಾರ. ಇದ್ರಾಗ ಪಂಚಮಹಾಭೂತಗಳು ಈ ಶರೀರದಾಗ ಅದಾವಲ್ಲ, ಅದಾವ. ಇದ್ರಾಗ ಗಟ್ಟಿ ಪದಾರ್ಥ ಅದ, ದ್ರವ ಪದಾರ್ಥ ಅದ, ಉಷ್ಣ ಅದ, ಉಸಿರಾರ್ಥ ಅದ, ಒಳಗ್ ಪೊಳ್ಳದ. ಈ ಪೃಥ್ವಿದ ಪಂಚೀಕರಣ ಹೇಳುವಾಗ ಏನ್ ಹೇಳಿದ್ರು, ಕರ್ಮೇಂದ್ರಿಯ ಪಂಚೀಕರಣ. ಇವೆಲ್ಲವುಗಳಿಂದ ಕೂಡಿದಂತ ಈ ಶರೀರ ಅನಾತ್ಮವಾಗಿ. ಇದು ವಿಚಾರ ಮಾಡಿ ನೋಡಿದ್ರ ಈ ಶರೀರ ಇದು ನೋಡ್ರಿ, ಮಲ ಮೂತ್ರ ರೇತೋ ರುದಿರ ಪೂಯ ನರ ಮಜ್ಜ ಎಲುಮಯವಾದ ತನುವೆತ್ತ ಸಲೆ ಶುದ್ಧ ಬೋಧಾತ್ಮ ಸ್ವರೂಪನಾದ ತಾನಿ. ನೋಡಿಂತಿದು ಅನುಭವ.
ವಿಚಾರ ಮಾಡಿ ನೋಡಿದ್ರೆ ಇದು ಇದು ಇದಂ ಶರೀರಂ ಕ್ರಿಮಿಜಾಲ ಸಂಕುಲಂ ಹೌದಲ್ರಿ. ಇದ್ರಾಗ ಏನ್ ರಕ್ತ ಮಾಂಸ ಮದ ಇದ ತುಂಬ್ಕೊಂಡ್ಬಿಟ್ಟ. ಆತ್ಮ ಆಗುದಿಲ್ಲ. ಇದೇಂಗ ಆತ್ಮ? ಆತ್ಮ ಅದು ಪರಿಶುದ್ಧವಾಗಿದ್ದಕ್ಕೆ ಭಿನ್ನ ಅಂತ ನಿನ್ನಿನ ದಿವಸ ಹೇಳಿದ್ರು. ಈಗ ಈ ಶರೀರ ಹೆಂಗದ ಅಂದ್ರ ನೀರ್ ಮ್ಯಾಗಿನ ಗುರುಳಿ ಹಂಗದ. ಚಿತ್ರ ನಾವ್ ಶಾಶ್ವತವಾಗಿ ಇರ್ತೇವಿ ಅಂತೇವಿ, ಕರೆ ಅದು ನಮ್ಮ ಮರಣ ಹೆಂಗ್ ಬಂದಿರ್ತತೆ ಗೊತ್ತಾಗುದು. ಇನ್ನೊಂದ್ ತಾಸ್ನಿಗ ಮನುಷ್ಯ ಇರ್ತಾನ, ನಾನು ಏನ್ ಗ್ಯಾರಂಟಿ ಹೇಳಕ್ ಬರ್ತದೆ. ಹೌದು, ನೀರ್ ಮ್ಯಾಗಿನ ಗುರುಳಿ ದುಂಡಗ ತೋರ್ತಾವ. ಬಿಜಾಪುರ ಗೋಳ ಗುಮ್ಟ ತೋರ್ದಂಗ ತೋರ್ತ. ಹೌದ, ನೀರ್ ಮ್ಯಾಗಿನ ಗುರುಳಿ ಪಟ್ಟ ಅಂತ ಹೊಡೆದ್ ಬರ್ತದ. ಹೌದಲ್? ಹಂಗ ಇದು ಶರೀರ ಇದು ಯಾವಾಗ ಉತ್ಪತ್ತಿ ಹೇಳ್ಯಾರ, ಕರೆ ಸಾಯ್ತೈತಿ ಯಾವಾಗ ಅನ್ನೋದು ಗೊತ್ತಾಗುತ್ತೆ. ಅದು ಇದ್ದಂಗ ಇರುವುದನು ಇಲ್ಲ. ಇದು ಇದ್ದಂಗ ಇರುವುದನು ಇಲ್ಲ, ಬದಲಾವಣೆ ಹಾಕೋಂತಾವ. ಹಲವು ರೋಗಗಳು ಸೇರ್ತಾವ, ಬದಲಾವಣೆ ಆಗ್ತವೆ. ಹೌದು, ಎಷ್ಟೋ ಉಂಡ್ರು ಮುದುಕ ದಪ್ಪನ ಆಗುದಿಲ್ಲ ಅವ. ಯಾಕೆ? ಅಪಕ್ಷೀಯತೆ, ಶರೀರ ಸ್ವರೂಪ ಅದನ್ನ ಹೇಳ್ತಾರೆ. ಬಳಿಕ ನೀರಿನ ಮೇಲಿನ ಗುರುಳೆಗಳಂತೆ ಈ ದೇಹವು ರೇತೋ ರಕ್ತಗಳ ಪರಿಣಾಮದಿಂದ ತೋರಿ. ಅಂದ್ರ ರೇತೋ ರಕ್ತ, ತಂದೆಯ ರೇತಸ್ಸು ಮತ್ತು ತಾಯಿಯ ರಕ್ತ ಅದರಿಂದ ತೋರಿ. ಹೌದು, ಮತ್ತ ತೋರಿ ಏನೋ 7ನೇ ತಿಂಗಳದಾಗ ಚೇತನ ಭಾವ ಬಂದು ಸೇರ್ತಂದ್ರ ಅವಾಗಿದ ಇದೇನಾಗ್ತದ, ಹೊಳ್ಳೆ ಆಡ್ತದ. 8ನೇ ತಿಂಗಳಿಗೆ ಒಂದ್ ಸ್ವಲ್ಪ ಜ್ಞಾನ ಆಗ್ತಿರ್ತದ. 9ನೇ ತಿಂಗಳು ಮುಗಿದ್ಮೇಲೆ ತ್ರಿಕಾಲ ಜ್ಞಾನ ಅದನ್ನ ಹೇಳ್ತಾನ. ಇದೊಂದು ದೊಡ್ಡ ಇಂದ್ರಜಾಲದ ಆಟ. ಶರೀರ ಬಿಟ್ಟು ಇಂದ್ರಜಾಲದ ಆಟನ ಬೇರೆ ಇಲ್ಲ. ತನುವನ್ನು ಇದನ್ನು ಉಳಿದು ಇಂದ್ರಜಾಲದ ಆಟಗಳುಂಟೆ ಅಂದ ನಿಜಗುಣ. ಈ ಶರೀರನ ಒಂದ್ ದೊಡ್ಡ ಇಂದ್ರಜಾಲ ಅದನ್ನ ಅಂತಾರ ಅವರು. ಅದಕ್ಕ ಈ ರೇತೋ ರಕ್ತಗಳಿಂದ ಕೂಡಿ ತೋರಿ ತಾಯಿ ಗರ್ಭದಾಗ ಮೂಡಿ ಹೊರಗ ಬರ್ತದ, ಮಾತಾಡ್ತದ, ಉಣ್ತದ, ಇರ್ತದ, ವ್ಯವಹಾರ ಮಾಡ್ತದ. ಒಂದ್ ಜನ ಬಿದ್ದು ಸತ್ತು ಸಾವು ಅನ್ನೋದು ಗ್ಯಾರಂಟಿ ಅದ ಅಂತ ಅಂದ್ರ ಸ್ವಲ್ಪ ಸಾವಿನ ಭಯ ಇರುತ್ತೆ. ಹೌದು, ಮತ್ ಸಾಯ್ತೈತಿ ಒಂದ್ ಜನ ಸಾಯಿದೆ. ಅದಕ್ಕ ಇದನ್ನ ಹೇಳ್ತಾರ, ಒಂದು ಹನಿ ಬಿಂದು ಪೊಡೆಯಿಂ ದೇಹವನ್ನು ದೇಹವೆನಿಸುತ್ತ, ಒಂದು ಹನಿ ಬಿಂದು ಪೊಡೆಯಿಂ ದೇಹವೆನಿಸುತ್ತ ಐತಂದು ಬೆಳೆದುಂಡು ಬದುಕಿ ಕೆಡುವ ಇದಕ್ಕೆ ಬೇರೊಂದು ಇಂದ್ರಜಾಲವೇನುಂಟೆ. ಒಂದು ಹನಿ ಬಿಂದು, ತಂದೆಯ ರೇತಸ್ಸಿನ ಒಂದು ಹನಿ ಬಿಂದು ತಾಯಿ ಗರ್ಭದಲ್ಲಿ ನಿಲ್ತವೆ. ತಾಯಿ ಗರ್ಭದಲ್ಲಿ ನಿಲ್ತವದು. ಅದು ನೋಡು, 1ನೇ ದಿವ್ಸಕ್ಕೆ ಕಲಲ ಆಕೃತಿ ಆಗ್ತದೆ. ಕಲಲ ಅಂದ್ರ ಹಾನ್ಯಾಗ ಕುಕುಮ ಸೇರಿಸಿ ಕಲಿಸಿದ್ರ ಒಂದು ರಂಜನೀಯವಾದ ಒಂದು ಬಣ್ಣ ಬರ್ತದೆ. ಆ ಆಕಾರ ಕಲಲ. 5 ದಿವ್ಸಕ್ಕ ಬುದ್ಧ ಅಂದ್ರ ಒಂದ್ ಸ್ವಲ್ಪ ಬುರುಗದ, ಸ್ವಲ್ಪ ಗಟ್ಟಿ ಆದಂಗಾಗಿ ಜೊಟ 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 ಅಂತಲ್ಲ ಮೊಸರು, ಹಂಗ ಬುದ್ಧ. 7 ದಿವ್ಸಕ್ಕ ಪೇನ ಆಕೃತಿ, ಪೇನ ಸ್ವಲ್ಪ ಅದಕ್ಕಿಂತ ಗಟ್ಟಿ ಆಗ್ತದೆ. 7 ದಿವ್ಸಕ್ಕೆ ಏನಾಗ್ತದೆ? ಗಟ್ಟಿ ಆಗ್ತದೆ. 10 ದಿವ್ಸಕ್ಕ ಪಿಂಡಾಕೃತಿ ಆಗ್ತದೆ. ಅದು ನಿಂಬೆಹಣ್ಣು, ದೊಡ್ಡದೊಂದು ನಿಂಬೆಹಣ್ಣು ಇರುತ್ತಲ್ಲ, ಆ ನಿಂಬೆಹಣ್ಣು ಅಂದ್ರೆ ದುಂಡ. ಆಮೇಲೆ 15 ದಿವ್ಸಕ್ಕೆ ದಂಡಾಕೃತಿ ಆಗ್ತದೆ. ದಂಡಾಕೃತಿ ಅಂದ್ರೆ ಹೆಂಗ ಆಕತಿ ಅಂದ್ರ ಒಂಥರ ಉದ್ದಕ್ ಆಗ್ತತಿ, ಕುತ್ತಿಗೆ ಸ್ವಲ್ಪ ಸಣ್ಣ, ತಲಿ ಮೂಡ್ತತಿ ಒಂಚೂರು, ಓತಿ ಕಾಟಕತಿ ಏನ್ರಿ ದಂಡಾಕೃತಿ ಆಗ. 1 ತಿಂಗಳು ಹೋಯ್ತಿಲ್ಲ, ಇದು 1 ತಿಂಗಳು ಹೋತಂದ್ರ ಇದು ಶಿರಾ ಮೂಡ್ತಾವ. 1 ತಿಂಗಳು ಹೋದ್ಮೇಲೆ ಶಿರಾ ಮೂಡ್ತಾವ. 2 ತಿಂಗಳು ಹೋದ್ವಂದ್ರ ಈ ಬಾಹುಗಳು ಸ್ವಲ್ಪ ಮೂಡ್ತಾವ. ಬರಾಕ 3 ತಿಂಗಳು ಹೋತಂದ್ರ ಹೊಟ್ಟೆ ತೋರ್ತ, ಹೊಟ್ಟೆ ಎಲ್ಲಾ ತೋರ್ತ. 4 ತಿಂಗಳಿಗೆ ಇದೇನ್ ಆಗ್ತದ ಅಂತಂದ್ರೆ ಅವಯವಗಳು ಎಲ್ಲವೂ ಏನಾಗ್ತದ? ಮೂಡ್ತಾವ. ಅವಯವಗಳೆಲ್ಲ ಸ್ವಲ್ಪ ಕೈ ಬರ್ತಾವ,
ಸ್ವಲ್ಪ ಕಾಲ್ ಬರ್ತಾವ, ಹೊಟ್ಟಿನೂ ಬಂದಿರ್ತದೆ. 4 ತಿಂಗಳು. 5ನೇ ತಿಂಗಳಿಗೆ ರೋಮಗಳು ಬರ್ತಾವ ಶರೀರದಾಗ, ಒಂದ್ ಸಣ್ಣಗೆ ರೋಮ. ಇವು ಬಲ್ತ್ ರೋಮ ಅಲ್ಲ, ಎಳೆ ರೋಮ ನೋಡ್ರಿ. ಒಂಥರಾ ಇರ್ತಾವ, ಸೂಕ್ಷ್ಮ ಇರ್ತಾವ ರೋಮಗಳು. 6 ತಿಂಗಳು ಬಂದ್ ಮುಗಿತಂದ್ರ ಒಳಗ್ ಎಲಬು ಬರ್ತತಿ. ಈ ಎಲಬುಗಳು ಮೂಡ್ತಾವ, ಈ ಇದ್ರಾಗ ಎಲ್ಲ ಒಳಗ್ ಎಲಬು ಮೂಡ್ತಾವ ಸಣ್ಣಗೆ. ಕಾಲಾಗ ಎಲಬು, ತೊಡ್ಯಾಗ ಎಲಬು, ಈ ಕೈಯಾಗ ಎಲಬು. 7ನೇ ತಿಂಗಳಿಗೆ ಪ್ರಾಣ ಸಹಿತವಾದ ಚಿದಾಭಾಸ ಬಂದ್ ಸೇರ್ತಾವ. ಅದಲ್ ಅಂದ್ರ 7ನೇ ತಿಂಗಳಿಗೆ ಬಂದ ಸೇರ್ತಾವ. ಅವಾಗ ಕೂಸು ಚೇತನ ಉಳ್ದ, ಹೊಟ್ಯಾಗ ಕೂಸು ಹೊಳ್ಯಾಡಕತ್ತ ನೋಡಂತ. 8 ತಿಂಗಳು ಮುಗುದಿಲ್ಲ, ಸ್ವಲ್ಪ ಜ್ಞಾನ ಆಗ್ತದೆ. ಹೆಂಗ್ ಜ್ಞಾನ ಆಗ್ತೈತಿ? ಅವ್ನ ತನಗ್ ಕಷ್ಟ ಬಂದಿದ್ದರು ಜ್ಞಾನ ಆಗ್ತದೆ. ಮುಂದ ಹಿಂದ್ ಎಷ್ಟ ದುಃಖ ಅನುಭವಿಸಿ ನಾನು, ಈಗ ಅನುಭವಿಸಾಕತ್ತೇನಲ್ಲ ಅಂತ ಸ್ವಲ್ಪ ಜ್ಞಾನ. 9ನೇ ತಿಂಗಳು ಮುಗಿತು ಅಂದ್ರ ತ್ರಿಕಾಲ ಜ್ಞಾನ. ಹಿಂದ್ ಎಷ್ಟು ಜನ್ಮದಾಗ ಏನೇನಾಗಿ, ಈ ತಾಯಿ ಗರ್ಭದಾಗ ವರ್ತಮಾನದಾಗ ಎಷ್ಟು ದುಃಖ ಅನುಭವಿಸಾಕತ್ತೀನಿ ಅನ್ನೋದು. ಮುಂದ್ ಹೋದ್ರ ಮುಂದ್ ಜನ್ಮದ ಈ ಶರೀರ ಬೀಳೋ ಮಟ್ಟನ ಯಾವ ದುಃಖ ಬರ್ತಂತ, ಅದು ಈಶ್ವರನ ಪರಮಾತ್ಮನ ಕೃಪೆಯಿಂದ ಅದಕ್ಕೆ ತ್ರಿಕಾಲ ಜ್ಞಾನ ಆಗ್ತದೆ. ಭಗವಂತ ಕೊಡ್ತಾನ ಅದಕ್ಕೆ ತ್ರಿಕಾಲ ಜ್ಞಾನ. ಯಾಕೆ ಕೊಡ್ತಾನಂದ್ರ, ಇನ್ನೊಮ್ಮೆ ತಾಯಿ ಗರ್ಭಕ್ಕೆ ಬರಬಾರ್ದು ಅಂತ, ಇದಕ್ಕ ಒಂದಿಟ್ಟು ತಿಳುವಳಿಕೆ ಬರ್ಲಿ ಅಂತ ಕೊಟ್ಟಾನ. ಆದ್ರ ಯಾವಾಗ ತ್ರಿಕಾಲ ಜ್ಞಾನ ಆದಾಗ ಇನ್ನು ಬರಬಾರ್ದಪ್ಪ, ಇಲ್ಲಿ ಎಷ್ಟು ದುಃಖದ. 9 ತಿಂಗಳದಾತ್ ನಾನು ಇಲ್ಲಿ ಒದ್ದಾಡಕತ್ತೇನಿ, ಜರಾಯು ಚೀಲ ಆವರ್ಷ ಹೋಗ್ತ, ಕುಕ್ಕುಟಾಸಂದ ಕುಂತೇನಿ. ನಮ್ಮನಿ ಮೊಣಕಾಲ್ ಹಿಡಿದಿರ್ಬೇಕು ನಾನು. ಮಲಮೂತ್ರಗಳು ಕೆಳಗೆ ನೋಡಿದ್ರೆ, ಮ್ಯಾಲ ನೋಡಿದ್ರೆ ಜಠರ ಹಾಕಿ, ಇನ್ನೊಂದು ತಾಯಿ ಗರ್ಭಕ್ಕೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಂತ ಪರಮಾತ್ಮ. ತಾಯ ಗರ್ಭದಳು ಆನಿರ್ದ ವೇಳೆಯಳು ಅಲ್ಲಿ ಹೇಯದ ಅತಿ ಬಾಧೆಗೆ ಮನಂ ನೊಂದು ಪೇಸುತಿಯ ಪೇಯವನ್ನು ಬಿಟ್ಟು ಏತಕ್ಕಿಂತ ಹೊರಮಟ್ಟಿರುವೇನೋ ಆಯುಷ್ಯ ಮಿಗುವುದರೊಳಗ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಹೋಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನು ಎಂಬುದು ಏನ್ರಿ ಸಮುದಾಯದು ಅಧಿಕಾರವು ಎನ್ನದು ಮರೆದನು, ಇದಕ್ಕೆ ಉಪಾಯವೇ ಧರ್ಮವೆಂದು. ನೋಡ್ರಿ, ಆ ತಾಯಿ ಗರ್ಭದಾಗ ಅಷ್ಟು ದುಃಖ ಅನುಭವಿಸುದು ಮುಂದ ಹಿಂದೆಲ್ಲ ತ್ರಿಕಾಲ ಜ್ಞಾನ. ಯಪ್ಪ, ಇನ್ನು ಬರುದಿಲ್ಲ ಪರಮಾತ್ಮ ಈ ಗರ್ಭದಿಂದ ನನ್ನ ಪಾರು ಮಾಡಿದ್ರು. ಈ ಇಷ್ಟು ದುಃಖ ಅನುಭವಿಸಾಕತ್ತೀನಿ. 37 ಡಿಗ್ರಿ ಸೆಂಟಿಗ್ರೇಡ್ ಅದರಿ ಒಳಗ, ಹೊರಗ್ 37 ಇದ್ರ ಕೆಡಪಾಡಿಸ್ತದೆ. ಇನ್ನು ಇಂಡಿಯಾದಾಗ ಉಷ್ಣ ವಲಯದಾಗ ಅದಾರಂತೆ 42 ಬಿದ್ರು ತಡ್ಕೊಂತ. ಆ ಯುರೋಪ್ ಖಂಡದಾಗ 40 ಡಿಗ್ರಿ ಬಂದಿಲ್ಲ, 16-20 ಸಾವಿರ ಗಟ್ಟಲೆ ಜನ ಸತ್ತಾವ. ನೋಡಿರಲ್ಲ ನ್ಯೂಸ್, ಬರೀ 40 ಡಿಗ್ರಿಗೆ ಸತ್ತಾವು. ಏನ್ರಿ ಅಷ್ಟು 37 ಡಿಗ್ರಿ ಸೆಂಟಿಗ್ರೇಡು ಅಷ್ಟ. ಇದು ಎಲ್ಲ ಒಳಗ ನೋಡಿದ್ರ ಹೇಯ ಪದಾರ್ಥಗಳು ಅವಾಗ ಹೊರಗೆ ಬರ್ತದೆ. ಪರಮಾತ್ಮ ಏನ್ ಮಾಡ್ತಾನಂತ ಅಷ್ಟು ಜ್ಞಾನ ತಿಳುವಳಿಕೆ ಕೊಟ್ಟತಾನ. 1-2 ನಿಮಿಷ ವೈಷ್ಣವಿ ಮಾಯೆ ಆವರ್ಸ್ಕೊಂತ ಆ ಶಿಶುವಿಗೆ ಮರುವಾಗಿ ಬಿಡ್ತೈತೆ. ಅಷ್ಟೇ ಹೊತ್ತಿಗೆ ಹಿಂದಲಿಂದ ಈ ಸುಮಾರಿಗೆ ಸೂತ ಮಾರುತ ಬಿಡಿತೈತೆ. ಮೊದಲ್ ನೋಡಿದ್ರ ಶಿಶು ತಲೆ ಮ್ಯಾಲ ಮಾಡ್ಕೊಂಡು ಕುಂತಿರ್ತ. ಶಿಶು ಅದಕ್ಕ ಸೂತ ಮಾರುತ ಹೆಂಗ್ ಹೊಡೆದಿರ್ಬೇಕದು, ತಲಿ ಕೆಳಗಾಗಂಗ್ ಹೊಡಿಬೇಕಂದ್ರ ಹೆಂಗಾರ ಹೊಡೆತ ಬಿದ್ದಿರ್ಬೇಕು. ಈಗ ನಿಂತಿರ್ತೀರಿ ಅಂದ್ರೆ ನಿಮ್ಗೆ ಸುಮಾರು ಹೊಡೆದ್ರೆ ನೀವು ಲಗಾಟ ಆಗಿ ಹೋಗದ್ರಿ ಅಂದ್ರೆ ಎಷ್ಟು ಹೊಡೆತ ಬಿದ್ದಿರ್ಬೇಕಪ್ಪ ನಿಮ್ಗ. ಲಗಾಟ ಒಲಿಯುವಂಗ ಹೊಡೆತಾಗ ಬೀಳ್ತು ಕೊಟ್ರ ನಿಮ್ಗ ಏನ್ರಿ ಎಟ್ರ ಹೊಡೆತ ಬಿದ್ದಿರ್ಬೇಕು. ಅದ್ ಲಗಾಟ ಹೋಗೋದು ತಲಿ ಕೆಳಗ ಹಾಕತಿ, ಕಾಲ್ ಮ್ಯಾಲ ಹಾಕೋ. ಹೌದಿಲ್ಲ? ಅಷ್ಟು ಉಂಡ ಒಂದೇ ಮಾರಾಯ ನಾವು. ಹೌದಿಲ್ಲ? ಇನ್ನೂ ಉಣ್ತೇವೆ, ನಾವ್ ಬಿಡಲ್ಲ ನಾವು. ಏನ್ರಿ ಇನ್ನೂ ಉಣ್ತೇವೆ. ಮುಕ್ತ ಆಗೋ ಮಠ ಉಣ್ಣುದ ಹಂಗ. ಯಾವಾಗ ಮುಕ್ತ ಅಕ್ಕಾನ ಶರೀರ ಬರಂಗಿಲ್ಲ ಅವ ದಾಟಿದಪ್ಪ. ಅವಾಗ ತಾಯಿಯ ಗರ್ಭದಿಂದ ಹೊರಗೆ ಬರ್ತದ, ರಕ್ತದ ಮಡುವಿನಿಂದ ಹೊರಗೆ ಬರ್ತದ. ಏನ್ರಿ ಬಂದು ಏನಾಕತಿ ಬೆಳಿತ. ಅದ ಹೇಳ್ತಾರ, ಒಂದು ಹನಿ ಬಿಂದು
ಕೊಡೆಯಂ ದೇಹವೆನಿಸುತ್ತ ಐತಂ ಏನ್ರಿ ಅಂದ್ರ ಹೊಟ್ಟೆಯಲ್ಲಿ ಆ ರೇತಸ್ಸು ರಕ್ತಗಳು ತಾಯಿ ಗರ್ಭದಲ್ಲಿ ಸೇರಿ ಈ ಪರಿಯಾಗಿ ಶಿಶುವಾಗಿ ಬೆಳೆದು ತಾಯಿ ಗರ್ಭದೊಳಗ ಅಲ್ಲಿ ಜನನವನ್ನ ಹೊಂದಿ ಜನನ ದುಃಖವನ್ನ ಹೊಂದಿ ಅಂದ್ರೆ ಮುಂದ್ ಏನ್ ಮಾಡ್ತದದು ಬೆಳೆದುಂಡು ಹೌದಲ್ರ ಬೆಳೆದುಂಡು ಶಿಶು ಅವಸ್ಥೆ ಪ್ರಾಪ್ತಿ ಆಗ್ತದ. ಆಮೇಲೆ ಬಾಲಕಾವಸ್ಥೆ ಬರ್ತದ, ಯೌವನಾವಸ್ಥೆ ಬರ್ತದ, ಮುಪ್ಪಾವಸ್ಥೆ ಬರ್ತದ, ಮರಣಾವಸ್ಥೆ ಬರ್ತದ. ಹೌದು ಬೆಳೆದುಂಡು ಬದುಕಿ ಯಾಕ ಭಗವಂತ ಇಷ್ಟ ಆಯುಷ್ಯ ಕೊಟ್ಟಾನ, ಇಷ್ಟ ಆಯುಷ್ಯ ತನ ಅವನ ಪ್ರಾಣ ಏನಾಗ್ತದ ಆ ಶರೀರ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಅದಕ್ಕ ಇಂದ್ರಜಾಲದ ಆಟ ಅನ್ಬೇಕು. ಅದಕ್ಕ ಕಂಡು ಸಂಸ್ಕೃತಿ ಇದನ್ನು ಇಂದ್ರಜಾಲದ ನೆಲೆಗೊಂಡುದೆಂದು ಅರಿತಿಕೋ ನಿನ್ನೊಳಗೆ. ಉರುಳಿಲ್ಲದ ಬಿಂದು ಈ ಗರ್ಭದಳು ನಿಂದು ಈ ಪರಿಯ ಶರೀರವೆನೆಸೆ ಬಂದು ಬೆಳೆದು ಬಂದು ಉಂಡು ನೋಡಿ ನುಡಿದು ಮತ್ತೆ ಇರದೆ ಅಡಗುವ ವಿಷ್ಣುವಿದ. ಏನ್ ಕೈವಲಿ ಪದ ಅಲ್ಲೇ ಅದೇನ್ ಮಾಡ್ತದ, ಅಲ್ಲಿ ಬೆಳೆದು ಹೊರಗ ಜನನ ಆಯ್ತು. ಜನನ ಆದ ಮೇಲೆ ಅಷ್ಟೇ ದುಃಖ ಶಿಶು ಅವಸ್ಥೆಯೊಳಗೂ ಕೂಡ. ಯಾಕ ನೆರೆಯದು ಕುಳಿಯನ್ನು ಆಡುವ ಶಿಶು ಅವಸ್ಥೆಯೊಳಗ ಅದು ನರಕದ ಅನುಭವ ಆಗ್ತದೆ. ನರಕದೊಳಗ ಮಲಮೂತ್ರದಾಗ ಬೀಳದಲ್ಲ ಜೀವ. ಹಂಗಿದ ಈ ಶಿಶು ಅವಸ್ಥೆಯೊಳಗ ಕಾಲನು ಬರೋದಲ್ಲ, ಹೇಳಾಕ ಬಾಯಿ ಇರಂಗಿಲ್ಲ. ತಾಯಿಗರ ಅವ್ರ ಕೆಲಸ ಆಗಿರ್ತಾರ, ಮಗು ಮಕ್ಕೊಂಡ ಕೂಡ ಅನ್ನೋತ್ತಿಗೆ ಮಲಮೂತ್ರ ಅಲ್ಲೇ ಮಾಡಿ ಅವಾಗ ಎಚ್ಚರ ಆಗ್ತದ, ಒದ್ದಾಡ್ತದ, ಅಳ್ತದ. ಅಷ್ಟೊತ್ತಿಗೆ ಮಲಮೂತ್ರ ಒಳ್ಳೆ ಆಗಿರ್ತಾರ. ನಾವೆಲ್ಲ ಮಾಡೇ ಬಂದೆ, ಎಲ್ಲ ಮುಗಿಸೇ ಬಂದೆ. ಆದ ಅವಸ್ಥೆ ದುಃಖ ಒಂದೀಟ ಎಲ್ಲಾರ ಹೇಸಿಗೆ ಇತ್ತಂದ್ರ ದುಃಖ ಸರ್ದು ಹೋಗ್ತಿದ್ವಿ. ಅಷ್ಟು ಹೇಸಿಗೆ ಉಳ್ಳಾಡಿದೆ ನಾಚಿ ಬರುವಾಗ ಇನ್ನಾದ್ರೂ ಈ ಭವಕ್ಕೆ ಹೇಸಬಾರದು. ಅದನ್ನ ಆಮೇಲೆ ಬಾಲಕ ಅವಸ್ಥೆಯೊಳಗ ಆಟ ಪಾಠದಲ್ಲಿ ಕಾಲ ಕಳೆಯುವಾಗ ಒಬ್ಬಗಿಂದ ಹೊಡೆಸ್ಕೊಂಡು ಬರ್ತಾನ, ಹೊಡಿತಾನ, ಬೀಳ್ತಾನ, ಎಷ್ಟೋ ದುಃಖ. ಯೌವನಾವಸ್ಥೆ ಕಾಮಕ್ರೋಧಾದಿಗಳಿಂದ ದುಃಖ. ಇವನನ್ನ ಮರಳುಗೊಳಿಸುವ ಕಂತುವಿನ ಕಾಟ, ತುರಿತ ಕುಲ ಬಂದು ಎನಿಸುವ ಯೌವನ. ಎಲ್ಲ ಹಿಂಗೆಷ್ಟ ಅನುಭವಿಸ್ತಾನ. ಆಮೇಲೆ ಮುಪ್ಪಾವಸ್ಥೆ ಪ್ರಾಪ್ತ 50 ದಾಟ್ತಂದ್ರ ಚಲವಾದ ನೋಡ್ರಿ. ಮುಪ್ಪಾವಸ್ಥೆ ಕೆಟ್ಟ ದುಃಖ ಅನುಭವಿಸ್ಬೇಕಾಗ್ತದೆ. ಆಮೇಲೆ ಮರಣಾವಸ್ಥೆ ಗ್ಯಾರಂಟಿ ಐತಿ ಅನ್ನೋದಕ್ಕ ಅದು ಇರ್ತೈತಿ ಶಾಶ್ವತವಾಗಿ. ನೋಡು, ಒಂದೇ ಒಂದು ರಕ್ತದೊಳಗ ಒಂದೇ ಒಂದು ರೇತಸ್ಸಿನ ಬಿಂದು ಹನಿ ಸೇರಿ ಈ ಶರೀರ. ಇದರೊಳಗ ಈ ನವರಂಧ್ರಗಳದಾವ. 9 ರಂಧ್ರಗಳು. ನವದ್ವಾರೆ ಪುರಿಯ ದೇಹಿ ನೈವ ಪುರುವನ್ನ ಕಾಲದಿಂದ 9 ರಂಧ್ರಗಳದಾವ್ ನೋಡ್ರಿ. ಇದಕ್ಕ ಯಾವ್ದಾದ್ರು ಸೈಕಲ್ಗೋ ಅಥವಾ ಯಾವ್ದಾದ್ರು ಟೈರ್ಗೆ ಟ್ಯೂಬ್ಗೆ ಒಂದು ಮುಳ್ಳು ಚುಚ್ಚಿರ ಪಂಚರ್ ಆಗ್ತದೆ. ಅವ್ ಗಾಡಿ ಮತ್ ಪಂಚರ್ ತಿದ್ದಿ ಅದ ಹವಾ ಹೊರಗೆ ಹೋಗಲಂಗ ಮಾಡಿ ಹವಾ ಹಾಕ್ತಾರ. ಇದು ತೊಗಲಿನ ಚೀಲಕ್ಕೆ 9 ರಂಧ್ರ ಬಿದ್ದಾವ. ಪಂಚರ್ 9 ಆಗ್ಯಾವ. ಒಳಗಿನ ಹವಾ ಹೊರಗ ಹೊಕ್ಕತಿ, ಒಳಗ ಬರ್ತದೆ. ಆದ್ರೆ ಸಾಯವಲ್ ನೋಡ್ರಿ. ತೊಗಲ ತಿತ್ತಿಗೆ ಸಮನಾದ ಕಾಯದೊಳು ಕಂಡಿಗಳು ತೆಗೆದಿರೆ ಫಲವು ಅವರೊಳು ಸುಗತಿಯನ್ನುಳ್ಳ ಮಾರುತ ನಿರ್ದು ತೊಲಗದೆ ಸೊಗಸು ದೋರುವ ವಿಚಿತ್ರವನು ಸೋಜಿಗ. ತೊಗಲ ತಿತ್ತಿಗೆ ಸಮನಾದ ಈ ಶರೀರ. ತೊಗಲ ತಿತ್ತಿ ಅಂದ್ರೆ ಚರ್ಮದ ಚೀಲ. ಇದರ 9 ರಂಧ್ರಗಳದಾವ. ಗಾಳಿ ಓಡಾಡ್ತದ, ಒಳಗ ಓಡಾಡ್ತದ. ಪ್ರಾಣವಾಯು ಹೊರಗೆ ಬರ್ತದ, ಒಳಗ ಹೋಗ್ತದ. ಆದ್ರೂ ಇದು ಪ್ರಾಣ ಒಂದು ಆಯುಷ್ಯ ಪಡ್ಕೊಂಡ್ ಆ ಆಯುಷ್ಯ ಪಡ್ಕೊಂಡ್ ಬರೋ ಮಠ, ಆಯುಷ್ ಮುಗಿ ಮಠನು ಏನ್ ವಿಚಿತ್ರ ಅಂತಿರ್ಲಿ ಭಗವಂತಂದು. ಈ ಶರೀರ ನೋಡೇ ವಿಚಿತ್ರ ಅನ್ಬೇಕ. ಹೆಂಗಾರ ಒಂದು ಒಂದು ಟ್ಯೂಬ್ ಪಂಚರ್ ಅದು ಹವಾ ಹೋತಂದ್ರ ನಡೆಯಂಗಿಲ್ಲ. ಇದೆಲ್ಲ ಗಾಳಿ ಹೊರಗ ಒಳಗೆ ಓಡಾಡ್ತದ. ಹೊರಗ್ ಹೋಗ್ಬಿಟ್ರ ಹೆಣ ಆಗ್ಬಿಡ್ತತಿ ಇದು.
ಹೊಳ್ಳಿ ಹೋಗಂಗಿಲ್ಲಲ್ಲ, ಹೊಳ್ಳಿ ಬರ್ತತಿ. ಕಾಲಾದಿನದೊಳು ಉಸುರಿಕ್ಕುತ್ತ ಕಾಲಕ್ಕ ಅಧೀನವಾಗಿ ಪ್ರಾಣವಾಯು ಉಸಿರಾಡ್ತದೆ. ಯಾವಾಗ ಕಾಲ ಮುಗೀತು, ಅದರ ಅವಧಿ ಮುಗೀತು, ಅವಾಗ ಹೋಗಿಬಿಡುತ್ತೆ ಪ್ರಾಣ. ನೋಡು, ಕಾಯಂ ಇರಂಗಿಲ್ಲ. ಎಷ್ಟೋ ದಿನ ಇರ್ತತಿ ಅಂತ ಗ್ಯಾರಂಟಿನೂ ಇಲ್ಲ. ಆಯುಷ್ಯ ಇಷ್ಟ ಪಡ್ಕೊಂಬಂದ್ ಇವತ್ ನಮ್ಗೇನ್ರು ಗೊತ್ತದ? ಪರಮಾತ್ಮನಿಗೆ ಗೊತ್ತ. ನೀವು ಇಷ್ಟ ದಿನ ಇರ್ತಾನಂತ ಅವ್ನ್ ಗೊತ್ತ, ಸರ್ವಜ್ಞನ. ನಮ್ದು ಆಯುಷ್ಯ ಇಷ್ಟ ಐತೆ ನಮ್ಗೆ ಗೊತ್ತದ. ನಮ್ಗೆ ಹಿಂಗ ಸಾವು ಹಿಂಗ ಐತೆ ತಮ್ಗೇನ್ ಗೊತ್ತದ? ಸಾವು ನಮ್ದು ಹಿಂಗ ಐತೆ ಅಂದಿದ್ರ ನೀವೇನು ಬಿಡು ಗಿರಾಕಿ ಅಲ್ಲ ಏನ್ರಿ. ಇಂತ ಅದು ಪರಮಾತ್ಮ ಎಂತ ಇಂದ್ರಜಾಲದ ಆಟ ಶರೀರ. ಈ ಶರೀರಕ್ಕ ಬಿದ್ದು ಹೋಗ್ತತಪ್ಪ, ಹುಡ್ತತೆ, ಒಂದಿಷ್ಟ ಜನ ಇರ್ತತೆ, ಮತ್ ಸಾಯ್ತೈತಿ. ಅದಕ್ಕ ಈ ದೇಹ ಆತ್ಮ ಅಲ್ಲ, ಇದನ್ನ ಅರಿವಂತ ಬ್ಯಾರೆ ಆತ್ಮ ಅದಾನ. ಇದ್ರ ಮ್ಯಾಲ ಅತಿಯಾದ ವ್ಯಾಮೋಹ, ಇದು ಸಂಬಂಧಪಟ್ಟವ್ರ ಮ್ಯಾಲ ಅತಿಯಾದ ವ್ಯಾಮೋಹ ಬ್ಯಾಡ. ಸ್ವಲ್ಪ ಶಾಸ್ತ್ರ ಚಿಂತನೆ ಮಾಡಿ ಏನ್ ಸ್ವಲ್ಪ ಏನ ಅದನ್ನ ಸ್ವಲ್ಪ ನೀವ್ ತಿಳುವಳಿಕೆ ಬರ್ತದ. ಭಿನ್ನವಾಗಿ ನಿಟ್ರ ತಿಳುವಳಿಕೆ ಬಂದ ಒಂದು ಧೈರ್ಯ ಬರ್ತದ. ಅದಕ್ಕೆ ಈ ರೀತಿಯಾಗಿ ಜ್ಞಾನ ಆಗ್ತದೆ. ಹಿಂಗಿರುವಂತಹದ್ದು ಆಶ್ಚರ್ಯಕರ. ಈ ಆಶ್ಚರ್ಯಕರವಾದಂತ ಈ ಶರೀರ, ಇದಕ್ಕೆ ದೇಹಕ್ಕೆ ಆತ್ಮ ಅನ್ನೋದು ಬಹಳ ಒಂದು ದೊಡ್ಡ ಭ್ರಾಂತಿ ಅದು, ಮೂಢತ್ವ. ಅದಕ್ಕೆ ಅನುಗಾಡು ಅಂತ ಈ ರೀತಿಯ ಹೇಳಿ ದೇಹದ ಬಗ್ಗೆ ಹೇಳಿ ಮುಗಿಸಿದ್ರು. ಈಗ ಇಂದ್ರಿಯಗಳು ಆತ್ಮ ಅಲ್ಲ ಅಂತ ಏನ್ರಿ. ಇದು ಇಂದ್ರಿಯಗಳು ಆತ್ಮ ಅಲ್ಲ ಅಂತ ಮುಂದೆ ಹೇಳ್ತಾರ. ಇನ್ನು ದೇಹದ ಬಗ್ಗೆನ ಐತಿ. ಇಂದ್ರಿಯದ ಬಗ್ಗೆ ಮುಂದೆ ಇನ್ನೊಂದ್ 2 ನುಡಿನ ಹೇಳ್ತಾರೆ. ಈಗ ದೇಹವು ಪರಿಣಾಮವಾಗಿಯೂ ಅನಿತ್ಯವಾಗಿ ಇರುವುದರಿಂದ ಆತ್ಮ ಸ್ವರೂಪ ಅಲ್ಲ. ದೇಹ ಪರಿಣಾಮಿ ಅದ, ಪರಿಣಾಮವಾಗಿ ರೇತೋ ರಕ್ತದ ಪರಿಣಾಮ. ಹೌದು, ಆ ರೇತೋ ರಕ್ತ ಕೂಡಿ ಪರಿಣಾಮ. ಒಂದು ಮಲ ಮಾಯಾಮಲ, ಒಂದು ಕಾರ್ಮಿಕ ಮಲ, ಮತ್ತು 2 ಕೂಡಿದಕ್ಕೆ ಏನಂತಾರ? ಆಣವ ಮಲ. 3 ಮಲಗಳಿಂದ ಉತ್ಪತ್ತಿ ಆಗ್ತದೆ ಮುಮ್ಮಲ ಜಾತ ಅಂತ. ಇದು ರೇತೋ ರಕ್ತಗಳ ಪರಿಣಾಮ. ಮತ್ತು ಪಂಚಮಹಾಭೂತಗಳ ಪರಿಣಾಮ ವಿಕಾರ. ಇದು ಅನಿತ್ಯ, ಶಾಶ್ವತ ಇಲ್ಲ. ಹುಟ್ಟಿದ್ದ ಯಾವಾಗಲೂ ಸಾಯ್ಲೇಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯು. ಹುಟ್ಟಿದ್ದು ಸಾಯ್ಲೇಬೇಕು. ಸತ್ತದ್ದು ಹುಟ್ಟಬೇಕು, ಆದ್ರ ಜ್ಞಾನ ಆದ್ರೂ ಹುಟ್ಟಂಗಿಲ್ಲ ಅಷ್ಟೇ. ಸತ್ತದ್ದು ಹುಟ್ಟತದ, ಆದ್ರ ಜ್ಞಾನ ಆದ್ರೂ ಹುಟ್ಟಂಗಿಲ್ಲ. ಅದ್ ಹುಟ್ಟಿದ್ದು ಮಾತ್ರ ಜ್ಞಾನ ಆದ್ರೂ ಸಾಯ್ತದ. ಯಾವ್ದು? ಶರೀರ ಸಾಯ್ತದ. ಜ್ಞಾನಿಗಳು ಶರೀರ ಸಾಯ್ತದ, ಜ್ಞಾನಿಗಳು ಅಮರರಾಗಿರ್ತಾರ. ಅದಕ್ಕ ಇದು ಹುಟ್ಟಿದ್ದು ಸಾಯ್ತದ ಈ ಶರೀರ. ಇದೊಂದು ದೋಷ. ಯಾವನೊಬ್ಬ ಮನಿ ಕಟ್ಟಿದ್ದ, ಎಲ್ಲಾ ದೊಡ್ಡ ದೊಡ್ಡ ಶ್ರೀಮಂತ, ದೊಡ್ಡ ದೊಡ್ಡ ಜ್ಯೋತಿಷಿಗಾರ ಕರಿಸಿ ಎಲ್ಲಾ ಹೆಂಗ ಬೇಕು ಹಂಗ ಅದ, ಯಾವ ಟೈಮ್ ಬೇಕಾ ಬರೋಬ್ಬರಿನ ಆಗೈತಿ. ಎಲ್ಲಾರು ಬಂದಾರ, ಏನ್ ಮನಿ ಕಟ್ಟಿರಿ, ಭಾರಿ ಭಾರಿ ಐತಿ ಅಂತಿದ್ರು. ಒಬ್ಬ ಸನ್ಯಾಸಿ ಹಾರುವಂತಿದ್ದ, ಅವನಿಗೂ ನೀಟ್ ತೋರಿಸ್ಬೇಕಂತ ಯಜಮಾನ ಮನಿ ಕರ್ಕೊಂಡ್ ಹೋದ್ರ, ರೂಮ್ ಯಾಕೆ ತಿರ್ಗಾಡ್ಸಾರ ಅಂದ್ರ, ಹೆಂಗೈತ್ರಿ ಮನಿ ಅಂತ ಭಾರಿ ಭಾರಿ ಐತಿ ಅಂತ ಅನ್ಬೇಕಲ್ಲ ಏನ್ರಿ. ನಾವು ಅನ್ನಬೇಕಲ್ಲ ಹೋದಾಗ. ಮತ್ತಿಲ್ಲಂದ್ರ ದಕ್ಷಿಣ ಸರಿಯಾಗಿ ಕೊಡಲ್ಲ. ಅವ ಕರ್ದ, ಮನಿ ಹೆಂಗೈತ್ರಿ, ಮನಿ ಸ್ವಲ್ಪ ಏನೋ ದೋಷ ಕಾಣಕತ್ತಿದ್ರಾಗ. ಯಾರು ದೋಷನೂ ಇಲ್ಲ ಅಂದ್ರ ನೀವ್ ಹೆಂಗ್ ದೋಷ ಹೇಳಕತ್ತೀರ? ಏನ್ ದೋಷ? ಮನಿ ಏನ ಕಟ್ಟಿದ್ ಕಟ್ಟಿದ ಮನಿ ಒಮ್ಮೆ ಯಾವಾಗಾದ್ರೂ ಬೀಳ್ತೈತಿ ನೋಡ್ತಮ್ಮ ಇದಂತ. ಕಟ್ಟಿದ ಮನಿ ಬೀಳ್ತದ, ಹುಟ್ಟಿದ ಶರೀರ ಸಾಯ್ತ. ಅದಕ್ಕ ಈ ಪದಪಾಣಿ ಶಿರಗಳಿವು ರುದಿರ ರೇತಂಗಳಿಂದ ವದವಿರ್ಪವಾಗಿ ಜಲದ ಬೊಬ್ಬುಳಿಕೆಯಂತೆ ಉದಿಸಿ ತನು ಅಡಗುತ್ತಿಹುದಿಂತು. ಅಂದ್ರೆ ಈ ಶರೀರ ಹೆಂಗ ಕೈಯು ಕಾಲು ಎಲ್ಲ ಅವಯವಗಳಿಂದ ಕೂಡ್ಕೊಂಡು, ಪದಪಾಣಿ ಶಿರಗಳಿವು ರುದಿರ ರೇತಂಗಳಿಂದ ವದವಿರ್ಪವಾಗಿ. ರುದಿರ ರೇತ ಅಂದ್ರೆ ರೇತಸ್ಸು ಮತ್ತು ತಾಯಿ ರಕ್ತದಿಂದ ಈ ಶರೀರ ಉತ್ಪತ್ತಿ ಆಗಿರ್ತತಿ. ಈ ಶರೀರದಲ್ಲಿ ಅವಯವಗಳು ಅದಾವ ಏನ್ರಿ. ಕೈ ಅದಾವ, ಕಾಲ ಅದ,
ಕೈ ಅದಾವ, ಕಾಲ್ ಅದಾವ, ಶಿರ ಅದಾವ, ಹೊಟ್ಟೆ ಅದಾವ, ಎಲ್ಲಾ ಅದಾವಲ್ಲ. ಹಿಂಗ ವಧುವಿರೂಪವಾಗಿ ಇದ್ ಹೆಂಗ ಅದ ಮತ್ತ ಜಲದ ಬೊಬ್ಬುಳಿಕೆ ಅಂತೆ. ಅಂದ್ರೆ ಜಲದ ನೀರಿನ ಮ್ಯಾಲ ಉತ್ಪತ್ತಿಯಾದಂತ ನೀರಿನ ಗುಳ್ಳೆ ಅಂತೆ. ನೀರಿನ ಗುಳ್ಳಿ ಅವು ಅಕಸ್ಮಾತ್ ಅವು ನೀರಿನ ಹರಿ ನೀರಿನ್ಯಾಕ ತಳಗ ಗುಳ್ಳಿ ಗುಳ್ಳಿ ಹೇಳ್ತಾವ. ಬುರುಗ್ ಬೇರೆ ಗುಳ್ಳಿ ಬೇರೆ. ಅದಕ್ಕ ಇದು ಜಲದ ಬೊಬ್ಬುಳಿಕೆ ಅಂತೆ. ಗುಳ್ಳಿ ಇರ್ತದ, ಪಟ್ಟ ಹೊಡಿತೈತದ, ಹವಾ ತುಂಬಿರ್ತದ ಒಳಗದು, ಒಳಗ್ ಬರ್ತೈತಿ. ಹಂಗ ಇದು ರಮಣೀಯವಾಗಿ ಕಂಡರು ಕೂಡ ಜಲದ ಬೊಬ್ಬಳಿಕೆಯಂತೆ ಉದಿಸಿ, ಅಂದ್ರೆ ತಾಯಿ ಗರ್ಭದಿಂದ ಅಲ್ಲಿ ರೇತೋ ರಕ್ತಗಳಿಂದ ಉದಿಸಿ ಅವಯವಗಳಿಂದ ಕೂಡಿಕೊಂಡು ಮುಂದೆ ಏನಾಗ್ತದೆ, ಉದಿಸಿ ತನವು ಅಡುಗುತ್ತಿರುವುದುಂಟು. ಇದು ಒಂದಿನ ಬಿದ್ದು ಇಷ್ಟೇನ ನಾವು ವಿಚಾರ ಮಾಡಿಲ್ಲ ಶರೀರದ ಬಗ್ಗೆ. ನಾ ಯಾರಿದ್ದೇನೆ ಅಂತ ವಿಚಾರ ಮಾಡಿಲ್ಲ. ಆ ಅಜ್ಞಾನ ನಮಗ ಮುಂದ ಏನಾಗ ಜನ್ಮ ಕೊಟ್ಕೊಂತ ಬಂದ. ಏನೋ ಶಾಸ್ತ್ರಕ್ಕೆ ಶರಣ ಹೊಂದಿ ಈ ಶರೀರ ಸಾಹಿತ್ಯದ ಸಾಯ್ಲಿ, ಆದ್ರ ಈ ಆತ್ಮ ನಾನಾದ್ರ ನಾನ್ ಸಾಯಂಗಿಲ್ಲ ಅಂತ ಸ್ವಲ್ಪ ತಿಳುವಳಿಕೆ ಆತಂದ್ರ, ಅದ ಗಟ್ಟಿ ಆತಂದ್ರ ಅವಾಗ ಮುಕ್ತಕ್ಕ, ಜ್ಞಾನದ್ವಾರ ಮುಕ್ತಕ್ಕ. ಅದಕ್ಕೆ ಇವೆಲ್ಲವೂ ಕೂಡ ಅವಯವಗಳಿಂದ ಕೂಡಿದ ಈ ಶರೀರ ಸತ್ತು ಹೋಗ್ತದ ಅಂತ. ನೀನಲ್ಲ ಅಂದ್ರೆ ಅನ್ನಮಯ ಕೋಶವು ನೀನಲ್ಲ, ಅನ್ನಮಯ ಕೋಶ ನೀ ಅಲ್ಲ. ಮುಂದೆ ಹೇಳ್ತಾರ, ಈ ದೇಹವು ಭೂತ ಕಾರ್ಯ ಭೌತಿಕವಾಗಿಯೂ ಆಶ್ಚರ್ಯಕರವಾಗಿಯೂ ಅನಿತ್ಯವಾಗಿಯೂ ತಿಳಿದುಕೊಂಡದ್ದರಿಂದ ಆತ್ಮನ ಸ್ವರೂಪವು ಆಗಲಾರದು. ಇದಕ್ಕೆ ಆತ್ಮನು ಬೇರೆಯಾಗಿ ಇರುತ್ತಾನಂತ ಹೇಳಿ ಇದಕ್ಕ ಅನುಮಾನ ಪ್ರಮಾಣವನ್ನು ಹೇಳ್ತಾನೆ. ಅನುಮಾನ ಪ್ರಮಾಣ ತಿಳಿಸಿಕೊಡ್ತಾನೆ. ಈ ದೇಹ ಹೆಂಗದ, ಭೂತ ಕಾರ್ಯ, ಪಂಚಮಹಾಭೂತಗಳ ಕಾರ್ಯ, ಐದು ಭೂತಗಳು ಈ ಶರೀರದಾಗ ಅದಾವ. ಈ ಗಟ್ಟಿ ಎಲ್ಲವ ಏನು ಎಲ್ಲವೂ ಶರೀರ ಏನದಲ್ಲ ಭೂಮಿದು, ಹರಿಯುವ ರಕ್ತ ಇವೆಲ್ಲದ ಜಲದ, ಉಷ್ಣಾಂಶ ಅಗ್ನಿ, ಇದರಲ್ಲಿರುವಂತ ಪ್ರಾಣಗಳು ವಾಯು, ಒಳಗಿರುವ ಕೊಳ್ಳ ಅದು ಎಲ್ಲ ಕೊಳ್ಳದಲ್ಲಿ ಎಲ್ಲಾ ಕಡೆ ಕೊಳ್ಳ ಐತೆ ಅಂತೇಳಿ ರಕ್ತದ ಚಲನವಲನ ಆಗ್ತದ. ಕೊಳ್ಳ ಐತೆ ಅಂತೇಳಿನ ನೀವು ಊಟ ಮಾಡ್ತೀರಿ. ಊಟದ ಒಳಗೆಲ್ಲ ಪ್ಯಾಕಿದ್ರೆ ಹೆಂಗ್ ಊಟ ಮಾಡ. ಅದಕ್ಕ ಪಂಚಭೂತ ಕಾರ್ಯ ಆಶ್ಚರ್ಯಕರ ಅದ. ಯಾಕೆ ಆಶ್ಚರ್ಯಕರ ಅದ ನೋಡ್ರಿ, ಅಂತ ಒಂದು ಜಡವಾದ ಒಂದು ರೇತರ್ಷಿ ಹನಿಯಿಂದ ಈ ರೀತಿಯಾಗಿ ಉತ್ಪತ್ತಿಯಾಗಿ ತೋರಿ ಇಲ್ದಂಗ ಹೋಗಿ ಆಡುತ್ತೆ. ಆಶ್ಚರ್ಯಕರ, ಅನಿತ್ಯ, ಹೆಂಗಾರ ಶಾಶ್ವತ ಅಲ್ಲ. ಇದು ಮಾವಿನ ಹೂವ ಕಾಯಿ ಆಗ್ತದ, ಹೀನ್ಸ್ ಆಗ್ತದ, ಮಿಡಿ ಅಂತಾರಲ್ಲ, ಮಿಡಿ ಆಗ್ತದ, ಬೆಳಿತದ, ಕಾಯಿ ಆಗ್ತದ. ಕಾಯಾಗಿ ಒಮ್ಮೆ ಬಲಿತದ, ಬಲದ ಮ್ಯಾಲೆ ಆ ಕಾಯಿ ಗಿಡದಾಗ ಹಣ್ಣಾದ ಮೇಲೆ ತಳಗೋದ್ರಿ ಮಣ್ಣ. ಅದಕ್ಕ ಹಿಂಗ ಈ ಶರೀರನು ಕೂಡ ಬಡ್ಡಿಲ್ಲ, ಬೇರಿಲ್ಲ, ಬೆಳೆಯುತ್ತಲ್ಲ ಐತಿ. ಆ ಗಿಡಕ್ ಬೇರರ ಭೂಮ್ಯಾಗ ಹೋಗ್ಯಾವ. ಇದಕ್ಕೆ ಈ ಶರೀರಕ್ಕೆ ಯಾವ ಬೇರ್ ಹೋಗ್ಯಾವಪ್ಪ ಭೂಮ್ಯಾಗ? ಎಲ್ಲಾ ಗಿಡಗಳು ಕೆಳಗ ಒಂದಳೆ ಬಡ್ಡಿ ಇದ್ರೆ ಮ್ಯಾಲ ಟಿಸುಳು ಹೊಡದಾವ. ಇದು ಮೊದಲ ಟಿಸುಳು ಹೊಡೆದ ಮ್ಯಾಲ ಒಂದ ಆಗೈತಿ. ಇದಕ್ಕ ಊರ್ಧ್ವ ಮೂಲಂ ಮದ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯ ಚಂದಾಂಶಿ ಯಶ ಪರಿಣಾನಿ ಎಸ್ತಂ ವೇದಸ ವೇದವಿತ್. ಹೌದಿಲ್ಲ? ಎಲ್ಲಾ ಗಿಡಗಳಿಗೆ ಮೊದಲು ಬಡ್ಡಿ ದೊಡ್ಡದಿರ್ತತಿಲ್ಲ, ಮ್ಯಾಲ ಟೊಂಗಿಗಳು ಒಡೆದು ವಿಸ್ತಾರ ಆಗ್ತದಿಲ್ಲ. ಇದಕ್ ಮೊದ್ಲು 2 ಕಾಲು ಟೊಂಗಿ ಮೊದಲದಾವ, ಆಮ್ಯಾಲ ಬಂದು ಒಂದಾಗೈತಿ ನೋಡಿ. ಅದಕ್ಕ ಊರ್ಧ್ವ ಮೂಲ, ಇದ್ರ ಬೇರುಗಳು ಮ್ಯಾಲ ಅದಾವ, ಟೊಂಗಿಗಳು ಕೆಳಗವ. ಏನ್ರಿ ಬಹಳ ವಿಚಿತ್ರ. ಅದಕ್ಕ ಆಶ್ಚರ್ಯಕರವಾಗಿ ಅಂತ ಹೇಳ್ತಾರೆ. ಅದಕ್ಕ ಅನಿತ್ಯವಾಗಿ ಆಶ್ಚರ್ಯಕರವಾಗಿ ಹಿಂಗೈತಿ. ಆದ್ರೂ ಆತ್ಮ ಅಲ್ಲ. ಆತ್ಮ ಇದ್ದಿದ್ದು ಯಾವಾಗಲೂ ಸಾಯಂಗಿಲ್ಲ. ಆತ್ಮ ಯಾವಾಗ್ಲೂ ಭೂತಕಾಲ, ವರ್ತಮಾನ ಕಾಲ, ಭಾವಿ ಕಾಲದಾಗ ಇದ್ದೇ ಇರ್ತದ. ಇದ್ ಹಂಗಿಲ್ ನೋಡ್ರಿ, ಸಾಯ್ತಿದೆ. ಸಾಯ್ತದ. ಸತ್ರ ಸಾಯಲಿ ಮರ, ಜ್ಞಾನ ಮಾಡ್ಕೊಂಡು ಹೋಗ್ಬೇಕ. ಏನ್ರಿ ಎಡ್ತನ ಸಾಯುದು, ಎಡ್ತನ ಹುಟ್ಟುದು. ಪುಣ್ಯ ಅದು ಶಾಸ್ತ್ರ ಚಿಂತನ ಮಾಡಿದ್ರು, ಜ್ಞಾನ ಮಾಡ್ಕೊಂಡು ಪುಣ್ಯ. ಅದಕ್ಕ
ಇದು ನೀನಲ್ಲಪ್ಪ ಅಂತ ಹೇಳಿ ಅನುಮಾನ ಪ್ರಮಾಣದಿಂದ ಹೇಳ್ತಾರೆ. ಅರಿವಲ್ಲವು ಈ ಕಾಯ ಅರುಹಿಕೊಳ್ಳುತ್ತಿರುವುದಾಗಿ ಅರುಹಿಕೊಳ್ಳುತ್ತಿರುವುದು ಅರಿವಲ್ಲವು ಅದು ಬತ್ಸಬರಿಯ ಘಟದಂತೆ ಇದು ಅನುಮಾನ ಪ್ರಮಾಣ ಕೊಡ್ತಾರೆ. ಅರಿವಲ್ಲವು ಈ ಕಾಯ, ಈ ಶರೀರವು ಅರಿವಲ್ಲ ಅಂದ್ರೆ ಆತ್ಮ ಅಲ್ಲ. ಅರಿವಲ್ಲ ಅಂದ್ರೆ ಅರು ಚಿದ್ರೂಪನಾದ ಆತ್ಮ. ಈ ಶರೀರವು ಆತ್ಮ ಅಲ್ಲ. ಇದು ಪ್ರತಿಜ್ಞಾ ವಾಕ್ಯ ಅಂತ. ಇದಕ್ಕೇನಂತಾರೆ? ಇದು ಪ್ರತಿಜ್ಞಾ ವಾಕ್ಯ. ಯಾಕ? ಅರುಹಿಕೊಳ್ಳುತ್ತಿರುವುದಾಗಿ ಈ ಶರೀರ ಆತ್ಮ ಅಲ್ಲ. ಯಾಕೆ ಆತ್ಮ ಅಲ್ಲ? ತಿಳಿಸಿಕೊಳ್ಳುವುದರಿಂದ ಅಥವಾ ಅರಿಸಿಕೊಳ್ಳುವುದರಿಂದ. ಅರಿಸಿಕೊಳ್ತದಿಲ್ಲ. ನನ್ನ ಶರೀರ ಅಂತ ನೋಡ್ತಾನಿಲ್ಲ, ಎಲ್ಲ ಗೊತ್ತಾಗ. ನನ್ನ ಶರೀರ ಅಂತಾನ, ಈ ಶರೀರದ ಅಳತೆ ಗೊತ್ತಾಗ್ತತಿ, ಇದ್ರ ಶರೀರ ತೂಕ ಗೊತ್ತಾಗ್ತದ, ಈ ಶರೀರದ ಬಣ್ಣ ಗೊತ್ತಾಗ್ತದ, ಈ ಎಲ್ಲ ಗೊತ್ತಾಗ್ತದ. ಇದು ಅರಿಸಿಕೊಳ್ತದ. ಘಟವನ್ನ ಕಾಣುವವನು ಘಟದ ಸ್ವರೂಪ ಆಗ್ತಾನೆ. ದೃಷ್ಟಾಂತ ಕೊಡ್ತಾನೆ. ಹೆಂಗದೆ ದೃಷ್ಟಾಂತ? ಏನು? ಘಟದಂತೆ, ಬಚ್ಚಬರಿಯ ಘಟದಂತೆ. ಬಚ್ಚಬರಿಯ ಘಟದಂತೆ ಖಾಲಿ ಕೊಡ ಏನ್ರಿ? ಬಚ್ಚಬರಿಯ ಘಟ ಅಂದ್ರೆ ಖಾಲಿ ಕೊಡ. ಇದ್ ಹೆಂಗದ? ಏನು? ಅರಿವಲ್ಲವು ಈ ಕಾಯ ಅಂದ್ರ ಇದು ಪ್ರತಿಜ್ಞಾ ವಾಕ್ಯ. ಅರಿವಿಸಿಕೊಳ್ಳುವುದಾಗಿ ಹೇತುವಾಕ್ಯ. ಯಾಕಂದ್ರ ಅರಿಯಿಸಿಕೊಳ್ಳುವುದು ಅರಿವು ಆಗುದಿಲ್ಲ. ಅರಿಸಿಕೊಳ್ಳುವುದು ಆತ್ಮ ಆಗುದಿಲ್ಲ. ಅದು ಅನಾತ್ಮವೇ ಇರ್ತದೆ. ದೃಷ್ಟಾಂತ ಬತ್ಸಬರಿಯ ಘಟದಂತೆ ಇದು ಅನುಮಾನ. ಬತ್ಸಬರಿಯ ಘಟದಂತೆ ತುಂಬಿದ ಕೊಡ ಅಲ್ಲ, ಖಾಲಿ ಕೊಡ ಏನ್ರಿ? ಖಾಲಿ ಕೊಡದಂತೆ. ತುಂಬಿದ ಕೊಡ ಆದ್ರ ಮತ್ತೆ ಯಾವ್ದೋ ಎಬ್ಸಾಕ್ ವಜ್ಜಿಗೆ ಜಾದಿತ್ತು ಅಂತ ಹೇಳಿ ಖಾಲಿ ಕೊಡ. ಅಂದ್ರೆ ಈ ಶರೀರ ಆತ್ಮ ಇದು ಆಗುದು. ಇದು ಜಡವಾಗ್ಯದ, ಅನಾತ್ಮವಾಗ್ಯದ. ಆತ್ಮ ಅರೂಪನಾಗ್ಯಾನ. ಅವನು ಸದಾ ಇರಾಮದಾನ. ಅವ ಅದಕ್ಕ ಅವನ ಲಕ್ಷಣಕ್ಕೂ ಈ ಶರೀರಾದಿಗಳ ಲಕ್ಷಣಕ್ಕೂ ಭಿನ್ನ. ಅದಕ್ಕ ಇದು ಪಂಚಮಹಾಭೂತಗಳಿಂದ ಆಗೈತಿ. ಇದು ಅಸತ್ತು ಜಡಾದಿಗಳ ಲಕ್ಷಣದಿಂದ ಕೂಡ್ಕೊಂಡದು. ಆತ್ಮ ಸಚ್ಚಿದಾನಂದ ಸ್ವರೂಪದ. ಈಗ ಆತ್ಮ ಆಗುವುದಿಲ್ಲ ಅಂತ ಈ ರೀತಿಯಾಗಿ ಹೇಳಿದ. ಇನ್ನು ಮುಂದ ಈ ಶರೀರದ ಮುಗಿತೀಗ ಇಂದ್ರಿಯಗಳು ಹೇಳ್ತಾರೆ. ಹೆಂಗ ಶರೀರ ಆತ್ಮ ಅಲ್ಲವೋ ಅರಿಸಿಕೊಳ್ಳುವುದರಿಂದ, 6 ವಿಕಾರಗಳಿಂದ ಅರಿಸಿಕೊಳ್ಳುವುದರಿಂದ ಈ ಶರೀರ ಹೆಂಗ ಆತ್ಮ ಆಗುದಿಲ್ಲ, ಹಂಗ ಇಂದ್ರಿಯಗಳನ್ನು ಆತ್ಮ ಆಗುದಿಲ್ಲ. ಇಂದ್ರಿಯಗಳು ಆತ್ಮ ಆಗುದು. ಶ್ರವಣಾದಿ ಬುದ್ಧೀಂದ್ರಿಯವನು ವಾಕ್ಕರ ಮುಖ್ಯ ವಿವಿಧ ಕರ್ಮೇಂದ್ರಿಯವನು ಸಂವಿತ್ ಎಂಬುದು ಅವಿರತಂ ಘಟಿಸದು ಒಡಲಂತೆ. ಒಡಲಂದ್ರೆ ಶರೀರದಂತೆ. ಇದು ಈ ಇಂದ್ರಿಯಗಳಿಗನು 10 ಇಂದ್ರಿಯಗಳಿಗನು ಆತ್ಮ ಅಂತ ಹೇಳಕ ಬರೋದಿಲ್ಲ. ಯಾವ? ಶ್ರವಣಾದಿ ಬುದ್ಧೀಂದ್ರಿಯವನು. ಈ ಶ್ರವಣ ಅಂದ್ರೇನು? ಕಿವಿ ಅಲ್ಲ. 5 ಜ್ಞಾನೇಂದ್ರಿಯಗಳದಾವ. ವಾಕ್ಕರ ಅಂದ್ರಲ್ಲ, ವಾಕ್ಕರ ಅಂದ್ರ ವಾಕ್, ಪಾಣಿ, ಪಾದ, ಉಪಸ್ಥ, ಬುಧ. ಹೌದಲ್ಲ? ಇವು 5 ಕರ್ಮೇಂದ್ರಿಯಗಳದಾವ. 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳ ಕರ್ಮೇಂದ್ರಿಯಗಳು ಯಾಕೆ ವಿಭಾಗ ಮಾಡಿದ್ರಂದ್ರ, ವಿಷಯಗಳ ಜ್ಞಾನ ಮಾಡಿಕೊಡುವುದು ಜ್ಞಾನೇಂದ್ರಿಯಗಳ ಕೆಲಸ. ಕಾರ್ಯದಲ್ಲಿ ಪ್ರವೃತ್ತಿಯಾಗುವುದು ವಿಷಯಗಳಲ್ಲಿ ಪ್ರವೃತ್ತಿಯಾಗಿ ಬಿಡುವಂತ ಕಾರ್ಯವನ್ನು ಮಾಡೋದಕ್ಕ ಕರ್ಮೇಂದ್ರಿಯ ಅಂತ. ಇವೆಲ್ಲವೂ ಇವನಿಗೆ ಏನಾಗಿರ್ತದ ಅಂದ್ರ, ದೇಹದಲ್ಲಿ ಮೊದಲು ಹೆಂಗ ಭ್ರಾಂತಿ ಆಗಿತ್ತಲ್ಲ, ಈ 10 ಇಂದ್ರಿಯಗಳಲ್ಲಿ ಆತ್ಮತ್ವ ಭ್ರಾಂತಿ ಆಗಿ. ಹೆಂಗ? ನಾ ನೋಡುತ್ತೇನೆ, ನಾ ಕೇಳುತ್ತೇನೆ, ನಾ ಮುಟ್ಟುತ್ತೇನೆ, ನಾ ಮೂಷಿಸುತ್ತೇನೆ. ಹಿಂಗ ಇಂದ್ರಿಯಗಳ ಧರ್ಮಗಳಲ್ಲಿ ನಾನು ಅಂತ ನನ್ನ ಮೇಲೆ ಇಂದ್ರಿಯಗಳೇ ಆತ್ಮ. ನಾನು ನೋಡುತ್ತೇನೆ ಅಂದ್ರ ನೇತ್ರ ಸ್ವರೂಪನಾದ ನಾನು ನೋಡುತ್ತೇನೆ ಅಂತ ಭ್ರಾಂತಿಯಾಗಿರ್ತ. ನಾನು ಕೇಳುತ್ತೇನೆ ಅಂತ ಅದರಲ್ಲಿ ನಾನು ಅಂತ ಬರ್ತದೆ. ಹಂಗಾರ ನಾನಂತ ಬರೋದ್ರಿಂದ ನಾನು ಅಂತ ಬರೋಕೆ ಅರ್ಥ ಆತ್ಮ ಅಂತ ಮಾಡ್ಕೊಂಡು ಅದರಲ್ಲಿ ಆತ್ಮತ್ವ ಭಾವನೆ ಮಾಡ್ತದೆ. ಭ್ರಾಂತಿ ಅಂತ. 10 ಇಂದ್ರಿಯಗಳು ಭ್ರಾಂತಿ. ಇವುಗಳಲ್ಲಿ ಆತ್ಮತ್ವದ ಭ್ರಾಂತಿ ಆಗಿರ್ತವೆ. ಇವು ಆತ್ಮ ರೂಪಗಳ ಅಲ್ಲ. ಯಾಕಲ್ಲ? ದೇಹ 6 ವಿಕಾರಗಳಿಂದ ಹೆಂಗ ಅರಿಸಿಕೊಳ್ಳುತ್ತದೆಯೋ
ಅಥವಾ ದೇಹದ ಧರ್ಮಗಳಾದಂತ ಈ ಏನು ಜನನ ಮರಣ, ನಾಮ, ಜಾತಿ, ಕುಲ, ರೂಪ, ಹೌದಲ್ಲ, ಪರಿಮಾಣ, ಸಂಬಂಧ, ಜನನ, ಮರಣ, ಚಂದ್ರೋದಯ ಬರ್ತಾವ, ಇವೆಲ್ಲಾ ಬರ್ತಾವ. ಇವೆಲ್ಲಗಳಿಂದ ಹೆಂಗ ಸ್ಥೂಲ ಶರೀರ ಅರಿಸಿಕೊಳ್ಳುತ್ತದೆಯೋ ಹಂಗ ಇಂದ್ರಿಯಗಳು ಆಂದ್ಯ ಮಾಂದ್ಯ ಪಟುತ್ವಾದಿಗಳಿಂದ ಅರಿಸಿಕೊಳ್ಳುತ್ತವೆ. ಈಗ ನಮ್ಮ ಕಣ್ಣ ನೋಡ್ರಿ, ಕಣ್ಣ ಕಾಣುವುದು ಗೊತ್ತಾಕತಿ ಸ್ಪಷ್ಟವಾಗಿ. ಕಣ್ಣ ಮಬ್ಬು ಕಾಣುವುದು ಗೊತ್ತಾಗ್ತದೆ. ನನಗೆ ಯಾಕೋ ಮಬ್ಬು ಕಾಣಕತ್ತ, ನನ್ನ ಕಣ್ಣಿಗೆ ಏನು ಕಾಣುವಂತ ಅನ್ನೋದು ಗೊತ್ತಾಗ್ತದೆ. ಆಂದ್ಯ ಮಾಂದ್ಯ ಪಟುತ್ವಾದಿಗಳಿಂದ. ಕಿವಿ ನನ್ ಕೇಳ್ತತ್ ಅನ್ನೋದು ಸ್ಪಷ್ಟ ಇದ್ದಾಗ ಗೊತ್ತಾಗ್ತದೆ. ಕಿವಿ ಸರಿಯಾಗಿ ಕೇಳವಲ್ಲೂ ಗೊತ್ತಾಗ್ತದೆ. ಕಿವಿ ಬಾಳ ಮಂದ ಆಗಿದ್ದನು ಗೊತ್ತ, ಎಟ್ಟು ಓದ್ರಿದ್ರು ಬಾಜುನ ಆದ್ ಹೋಗಿರ್ತಾವ, ಓನ ಅನ್ಬೇಕು, ಕಿವಿನ ಹೋಗಿರ್ತಾವ. ಆಂದ್ಯ ಮಾಂದ್ಯ ಪಟುತ್ವಾದಿಗಳಿಂದ ಅರಿಸಿಕೊಳ್ಳುವುದರಿಂದ ಇವೆಲ್ಲವೂ ಆತ್ಮ ಆಗುವುದಿಲ್ಲ. ಮತ್ತೆ ಇವು ಒಂದ್ ವೇಳೆ ಆತ್ಮ, ಈ ಇಂದ್ರಿಯಗಳಿಗೆನೆ ಆತ್ಮ ಅಂದಿದ್ರೆ, ಕಿವುಡ ಕಣ್ಣು ಹೋದ ಕುರುಡ ಜೀವಿಸ್ಕೊಂಡಿರ್ತಾನ, ಜೀವಿಸ್ಕೊಂಡಿರ್ತಾನ. ಇಂದ್ರಿಯಗಳಿಗೆ ಆತ್ಮ ಅಂದಿದ್ರ ಆ ಕುರುಡ ಆದವ ಸತ್ತ ಹೋಗ್ಬೇಕಾಗಿತ್ತು, ಇರಬಾರ್ದವ. ಅದ ಕುರುಡ ಕಣ್ಣು ಕಾಣಲಿಲ್ಲ ಅಂದ್ರೂ ನೀವು ಜೀವಿಸ್ಕೊಳ ಆತ್ಮ ಹೆಂಗಾಗ್ತಾವ. ಕಿವುಡ ಕಿವಿ ಕೇಳಿಲ್ಲ ಅಂದ್ರೂ ಜೀವಿಸ್ಕೊಂಡಿರ್ತಾನ, ಕಿವಿ ಅಂದ ಆತ್ಮ. ಇವೇ ಆತ್ಮ ಅಂದಿದ್ರ ಅವ್ ಇಲ್ಲಿಲ್ಲ ಅಂದ್ರೆ ಈ ಶರೀರನ ಉಳಿಬಾರ್ದಾಗಿತ್ತು, ಸತ್ತ ಹೋಗ್ಬೇಕಾಗಿತ್ತು. ಹೌದಲ್ಲ? ಎಲ್ಲವೂ ಕೂಡ ಏನ್ರಿ, ಇವೆಲ್ಲವೂ ಮೂಕರು, ಕುರುಡರು, ಕಿವಿ ಇಲ್ದವ್ರು, ಕಣ್ಣು ಇಲ್ದವ್ರು, ಬಾಯಿ ಇಲ್ದವ್ರು ಎಲ್ಲರೂ ಜೀವಿಸ್ಕೊಂಡಾರಿಲ್ಲಪ್ಪ. ಎಲ್ಲಾ ಜೀವಿಸ್ಕೊಂಡ್ರ. ಮನ್ಮೇಲೆ ಜೀವಿಸ್ಕೊಂಡಾರಂದ್ರ ಇವ್ ಆತ್ಮ ಹೆಂಗಾಗ್ತಾವ. ಇವ್ ಕೆಲಸ ಮಾಡಿಲ್ಲ, ಇವ್ ಹೋಗಿ ತೊಗೊಂಡ್ರ ಸತ್ ಹೋಗ್ಬೇಕಾಗಿತ್ತ ಮನುಷ್ಯ, ಸಾಯಂಗಿಲ್ಲಲ್ಲ, ಆತ್ಮ ಆಗೋದಿಲ್ಲ. ಮತ್ ಇನ್ನೊಂದು ಮಮಕಾರಕ ವಿಷಯ, ನನ್ ಕಣ್ಣು ಅಂತ, ನನ್ನ ಕಿವಿ ಕೇಳವಲ್ರಿ ಅಂತ, ನನ್ನ ಕಣ್ಣು ಕಾಣವಲ್ರಿ ಅಂತ. ಹೌದಲ್ಲ? ನನ್ನ ಮೂಗ್ನ್ಯಾಗ ಯಾಕೋ ಸ್ವಲ್ಪ ದುರ್ಮೋಸ ಹೋಗ್ರಿ ಅಂತ ಏನಾರ ಅಂತ. ಅಂದ್ರ ಮಮಕಾರಕ ವಿಷಯ ಆಕೈತಿ. ಇಲ್ಲಿ ಮಮಕಾರಕ ವಿಷಯ ಆಗೈತಿ ಅಂದಾರ ನೀ ಹಾಕಿ. ಈಗ ನೀ ನನ್ನ ಮನಿ ಅಂತೀಯಲ್ಲ, ನನ್ನ ಮನಿ ಅಂದಾಗ ನೀ ನೀ ಹಾಕಿ ಮನಿ ಲಿಖಿತ ಬೆನ್ನಿ ಇರ್ತದೆ. ಮತ್ತ ನನ್ನ ಇವು ಇಂದ್ರಿಯಗಳು ನನಗ ಹಿಂಗ ಧರ್ಮಗಳು, ನನ್ನ ಕಣ್ಣ, ನನ್ನ ಕಿವಿ, ನನ್ನ ಮೂಗ, ನನ್ನ ನಾಲಿಗೆ ಇವ್ ಅದ್ರ ಬರೋಬರಿ ಇಲ್ಲ ಅಂತ ನನ್ನ ಮಮಕಾರಕ ವಿಷಯ ಆಗೈತಿ ಅಂದಾರ ಆತ್ಮಕತೆ. ಮಮಕಾರಕ ವಿಷಯ ಆಗಿದೆ ತನಕಿಂತ ಭಿನ್ನನ ಇರ್ಬೇಕಲ್ಲ. ಮನ್ಯಾಗ ಇದ್ಕೊಂಡ್ ನನ್ನ ಮನಿ ಅಂದ್ರ ಅವ್ ಮನಿನ ಆಗಿರ್ತಾನ, ಮನಿಕ್ಕಿಂತ ಭಿನ್ನ ಇರ್ತಾನಿಲ್ಲ. ಹಂಗ ಇವ್ ಇಂದ್ರಿಯಗಳು ಮಮಕಾರಕ ವಿಷಯಗಳಿರೋದ್ರಿಂದ ಭಿನ್ನ ಇರ್ತಾನ. ಹೌದಿಲ್ಲ? ಭಿನ್ನ ಇರ್ತಾನೆ ಅಂದ್ರ ಆತ್ಮ ಆಗೋದಿಲ್ಲ. ಒಂದು ವೇಳೆ ಇಂದ್ರಿಯಗಳಿಗೆ ಆತ್ಮ ಅಂದಿರ, ಎಲ್ಲಾ ಇಂದ್ರಿಯಗಳು ಕೂಡಿ ಒಂದ್ ಆತ್ಮ ಅಂತೀವೋ ಅಥವಾ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಆತ್ಮ ಅಂತೀವಿ? ಇಲ್ರಿ, ಎಲ್ಲಾ ಇಂದ್ರಿಯಗಳು ಕೂಡಿ ಒಂದ್ ಆತ್ಮ ಅಂದ್ರ ಏಕಕಾಲಕ್ಕೆ ಇಂದ್ರಿಯಗಳು, ಎಲ್ಲಾ ಇಂದ್ರಿಯಗಳು ಈ ಶರೀರದಲ್ಲಿ ಕೆಲಸ ಮಾಡಾಕತ್ತು ಅಂದ್ರ ಈ ಶರೀರದ ಸ್ಥಿತಿಗತಿ ಉಳಿತೈತೇನ? 10 ಇಂದ್ರಿಯಗಳು ಅದಾವ. 10 ಇಂದ್ರಿಯಗಳು ಕೂಡಿದ್ದೇ ಆತ್ಮ ಅಂದ್ರ 10 ಇಂದ್ರಿಯಗಳು ಏಕಕಾಲಕ್ಕೆ ತಮ್ ಕೆಲಸ ಮಾಡಾಕತ್ತು ಅಂದ್ರ, ಯಾಕ 10 ಇಂದ್ರಿಯಗಳು ಕೂಡಿದ್ದ ಆತ್ಮ ಐತಲ್ಲ. ಏಕಕಾಲಕ್ಕೆ ತಮ್ಮ ಕೆಲಸ ಮಾಡಾಕತ್ತು ಅಂದ್ರೆ ಈ ಶರೀರದ ಸ್ಥಿತಿ ಉಳಿತೈತ? ಹೆಂಗಿಲ್ಲ. ಒಂದ್ ಬಾಳೆ ಗಿಡಕ್ಕೆ 10 ಆನಿ ಕಟ್ಟಿ ಬಿಟ್ಟಿದಂದ್ರ ಅವ್ರು ವಿರುದ್ಧ ದಿಕ್ಕಿನಾಗ ಎಳ್ದಾಡ್ ಬಾಳೆ ಗಿಡ ಸೋರ್ತೇನಂತ. 10 ಇಂದ್ರಿಯಗಳು ಕೂಡಿ ಒಂದ್ ಆತ್ಮ ಅಂದ್ರ ಅವು ಏಕಕಾಲಕ್ಕೆ ತಮ್ಮ ಕೆಲಸ ಮಾಡಾಕತ್ತು ಅಂದ್ರ ಈ ಶರೀರ ತಡ್ಕೋದಿಲ್ಲ. ಹೌದಲ್ಲ? ಆತ್ಮ ಅಲ್ಲ. ಅದಕ್ಕ ಇನ್ನ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಆತ್ಮ ಅಂದ್ರ, ಕಣ್ಣಿನಾಗಿರುವ ಆತ್ಮ ಬೇರೆ ಅದನ್ನ, ಕಿವಿಯಾಗಿರುವ ಒಬ್ಬ ಆತ್ಮ ಅದನ್ನ ಬೇರೆ ಅದ ಅಂದ್ರ, ಹಿಂಗ ನೀ ಏನಂತಿ, ಕಣ್ಲೆ ನೋಡಿದ್ದನ್ನ ಕೈಲೆ ಮುಟ್ಟಿದ್ನಲ್ಲ, ಮುಟ್ಟಾಕತ್ತಾನೆ ಅಂತ ಅಂತೀಯಲ್ಲ. ನಾ ಏನ್ ಕಣ್ಲೆ ನೋಡಿನಿ ಅದನ್ನೇ ಕೈಲೆ ಮುಟ್ಟಾಕತ್ತಾನೆ ಅಂತ ಅಂದ್ಯಲ್ಲ. ಕಣ್ಣಾಗಿದ್ದಾವ್ ಬ್ಯಾರೆ ಇದ್ರ, ಕೈಯಾಗಿದ್ದಾವ್ ಬ್ಯಾರೆ ಇದ್ರ, ಕಣ್ಣಿಂದ ನೋಡಿದ್ದನ್ನ ಕೈಲಿ ಮುಟ್ತಾನೆ ಅನಬಾರ್ದಾಗಿತ್ತಲ್ಲಿ. ಪ್ರತ್ಯಭಿಜ್ಞೆ ಧ್ಯಾನ ಅಂತಾರಲ್ಲ,
ಒಬ್ಬ ಆತ್ಮ ಒಂದರುವ ಎಲ್ಲಾ ಇಂದ್ರಿಯಗಳಲ್ಲಿ ಐತೆ ಅಂತ ಹೇಳಿ ಅಂದಾಗ ಮಾತ್ರ ಕಣ್ಲೆ ನೋಡಿದ್ದನ್ನ ಕೈಲಿ ಮೂಡ್ತೀನಿ. ಕಣ್ಲೆ ನೋಡಿದ್ದನ್ನ ನಾನು ಏನಪ್ಪಾ ಅಂತಂದ್ರ ಕಾಲೇ ನಡೀತಾ ಇದ್ದೀನಿ ಅಲ್ಲಿವರೆಗೆ. ಕಿವಿಯಿಂದ ಕೇಳಿದ್ದನ್ನ ಎಂತಾರ ಬಾಯಿಂದ ಮಾತಾಡ್ತೇನಿ. ಹಿಂಗೆಲ್ಲ ಇಂದ್ರಿಯಗಳದಾವಲ್ಲ, ಒಂದೊಂದ್ ಇಂದ್ರಿಯಕ್ಕೆ ಒಂದೊಂದು ಆತ್ಮ ಅಂದಿದ್ರ ಅವು ಆತ್ಮ ಅವ್ರ ವ್ಯವಹಾರ ಇದು ಗೊತ್ತಿರಂಗಿಲ್ಲ, ಇದ್ರ ವ್ಯವಹಾರ ಅದಕ್ಕೆ ಗೊತ್ತಂಗಿಲ್ಲ. ಮತ್ತ ಅದನ್ನ ನೋಡಿದ್ದನ್ನೇ ಕೇಳ್ತೇನಿ, ನೋಡಿದ್ದನ್ನೇ ಮುಡ್ತೇನಿ, ನೋಡಿದ ಜಗತ್ತನ್ನ ಹೋಗ್ತೇನಿ ಅನ್ಬೇಕಾಗಿತ್ತಂದ್ರ ಎಲ್ಲಾ ಇಂದ್ರಿಯಗಳಲ್ಲಿ ಒಬ್ಬವಾದನು ಏನ 10 ಇಂದ್ರಿಯಗಳಲ್ಲಿ ಒಬ್ಬ ಬ್ಯಾರೆ ಬ್ಯಾರೆ ಆತ್ಮ ಅದಾರ. ಒಬ್ಬನ 10 ಆತ್ಮರು ಇದ್ರ ಪ್ರತ್ಯಭಿಜ್ಞೆ ಜ್ಞಾನ ಆಗುದಿಲ್ಲ. ನಾ ಅದ್ ನೋಡಿದ್ದನ್ನೇ ಕೇಳಕತ್ತೇನೆ ಜ್ಞಾನ ಆಗ್ತೈತಿ. ಎಲ್ಲದ್ರಲ್ಲಿ ಅರಿವು ಒಂದೈತೆ. ಮತ್ ಎಲ್ಲರ ಅರಿವು ಒಂದೈತೆ ಅಂದ್ರ ನೀ ಇಂದ್ರಿಯಗಳು ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಆತ್ಮ ಅಂದ್ರೆ 10 ಇಂದ್ರಿಯಗಳು ಆದ್ರ 10 ಇಂದ್ರಿಯಗಳು ಹೆಂಗ 10 ಆತ್ಮ ಹೋಗ್ತೀರಿ? ಒಪ್ಪಂಗಿಲ್ಲ. ಅದಕ್ಕ ಈ ರೀತಿಯಾಗಿ ಯಾವ ರೂಪದಿಂದ ವಿಚಾರ ಮಾಡಿ ನೋಡಿದ್ರು ಇಂದ್ರಿಯಗಳು ಆತ್ಮ ಅಲ್ಲ. ಇಂದ್ರಿಯಗಳು ಆತ್ಮ ಅಲ್ಲ, ಇವು ಕೇವಲ ಸಾಧನಗಳಾಗ್ಯಾವ ಜೀವಾತ್ಮನಿಗೆ ಅಂತ ಹೇಳ್ತಾರ. ಮುಂದಿನ ವಿಷಯವನ್ನ